ಒಂದು ರಿಕ್ವೆಸ್ಟ್ ಇದೆ, ನೀವು ಈ ವಿಡಿಯೋನ ಜಸ್ಟ್ ಕ್ರಿಕೆಟ್ ಫ್ಯಾನ್ ಪರ್ಸ್ಪೆಕ್ಟಿವ್ ಇಂದ ನೋಡಬೇಡಿ, ಕಾರ್ಪೊರೇಟ್ ವರ್ಲ್ಡ್ ಮೈಂಡ್ ಸೆಟ್ ಇಂದ ನೋಡಿ. ನಿಮ್ಗೆ ಗ್ಯಾರಂಟಿ ಗೂಸ್ ಬಂಪ್ಸ್ ಬರುತ್ತೆ. ರೀಸೆಂಟ್ ಆಗಿ IPL ಹಿಸ್ಟ್ರಿಯಲ್ಲಿ ದೊಡ್ಡ ಫ್ರಾಂಚೈಸಿ ಡೀಲ್ ನಡೆದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಓನರ್ಶಿಪ್ ಚೇಂಜ್ ಆಯ್ತು. ಇದಕ್ಕೆ ಮುಂಚೆ ಈ ಫ್ರಾಂಚೈಸಿ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಹತ್ರ ಇತ್ತು. ಇವಾಗ ಒಂದು ಪವರ್ಫುಲ್ ಬಿಸ್ನೆಸ್ ಕನ್ಸೋರ್ಟಿಯಂ ಕಂಪ್ಲೀಟ್ ಆಗಿ RCB IPL ಟೀಮ್ ನ ತಗೊಂಡಿದ್ದಾರೆ. ಕನ್ಸೋರ್ಟಿಯಂ ಅಂದ್ರೆ ಸಿಂಗಲ್ ಕಂಪನಿ ಅಲ್ಲ, ಮಲ್ಟಿಪಲ್ ಬಿಗ್ ಬಿಸ್ನೆಸಸ್ ಗ್ರೂಪ್ಸ್ ಟುಗೆದರ್ ಬಂದು ಇನ್ವೆಸ್ಟ್ ಮಾಡಿದ್ರು. ಸೊ ಈ ದೊಡ್ಡ ದೊಡ್ಡ ಕಂಪನಿಗಳು ಯಾವ್ದಂದ್ರೆ ಫಸ್ಟ್ ಮೇನ್ ಆಗಿ ಬರೋದು ಆದಿತ್ಯ ಬಿರ್ಲಾ ಗ್ರೂಪ್. ಇವ್ರ ಜೊತೆ US ಸ್ಪೋರ್ಟ್ಸ್ ಇನ್ವೆಸ್ಟರ್ ಡೇವಿಡ್ ಬ್ಲಿಟ್ಲರ್ಸ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಮೀಡಿಯಾ ಗ್ರೂಪ್ ಅಲ್ಲಿ ತುಂಬಾನೇ ಹೆಸರುವಾಸಿ ಮಾಡಿದಂತಹ ದ ಟೈಮ್ಸ್ ಗ್ರೂಪ್ ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿ RCB ಟೀಮ್ ಅನ್ನ ತಗೊಂಡಿದ್ದಾರೆ. ಈ RCB ಫ್ರಾಂಚೈಸಿ ಡೀಲ್ ನ ಬೆಲೆ ಸುಮಾರು $1.7 ಬಿಲಿಯನ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಹತ್ತತ್ರ 16,700 ಕೋಟಿ. ಇದು IPL ಹಿಸ್ಟ್ರಿಯಲ್ಲೇ ರೆಕಾರ್ಡ್ ಲೆವೆಲ್ ಫ್ರಾಂಚೈಸಿ ಸೇಲ್. ಇದು ಇನಿಷಿಯಲ್ ಅಲ್ಲಿ ಇವರು ಸುಮಾರು $2 ಬಿಲಿಯನ್ ಅರೌಂಡ್ ಇಟ್ಟಿದ್ರು. ಬಟ್ ಫೈನಲ್ ಡೀಲ್ $1.7 ಬಿಲಿಯನ್ ಗೆ ಕ್ಲೋಸ್ ಆಯ್ತು. ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ 16,700 ಕೋಟಿ ಕಂಪ್ಲೀಟ್ ಕ್ಯಾಶ್ ಟ್ರಾನ್ಸಾಕ್ಷನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, 16,700 ಕೋಟಿ ಕ್ಯಾಶ್ ಅಂದ್ರೆ ಒಂದು ಲಾರಿ ಫುಲ್ ದುಡ್ಡು. ಆದ್ರೆ ತುಂಬಾ ಜನರ ಡೌಟ್ ಏನಂದ್ರೆ ನಮ್ಮ RCB ಟೀಮ್ ನ ಬೇರೆಯವರು ತಗೊಂಡ್ರು, ಸೊ ಈಗ ಟೀಮ್ ಹೆಸರು ಚೇಂಜ್ ಆಗುತ್ತಾ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಇಲ್ಲ, ಖಂಡಿತ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. RCB ಹೆಸರು ಕೇಳಿದ್ರೆ ಆಟೋಮೆಟಿಕಲಿ ನೆನಪಿಗೆ ಬರೋದು ವಿಜಯ್ ಮಲ್ಯ. 2008 IPL ಸ್ಟಾರ್ಟ್ ಟೈಮ್ ಅಲ್ಲಿ ಅವರು ಈ ಫ್ರಾಂಚೈಸಿನ ಪರ್ಚೇಸ್ ಮಾಡಿದ್ರು. ಸುಮಾರು 450 ಕೋಟಿಗೆ ಬ್ಯಾಂಗ್ಳೂರ್ ಟೀಮ್ ನ ಪರ್ಚೇಸ್ ಮಾಡಿದ್ರು. ಬಟ್ ವಿಜಯ್ ಮಲ್ಯ ಅವರು ಬ್ಯಾಂಗ್ಳೂರ್ ಟೀಮ್ ನ ಪರ್ಚೇಸ್ ಮಾಡಿದ್ಮೇಲೆ ಅವ್ರು ಟ್ರೋಫಿ ಗೆಲ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಅವ್ರು ತಗೊಂಡಿದ್ದು ಒಂದೇ ರೀಸನ್ಗೆ, ರಾಯಲ್ ಚಾಲೆಂಜ್ ವಿಸ್ಕಿನ ಪ್ರಮೋಟ್ ಮಾಡಕ್ಕೆ, ಅಂದ್ರೆ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಕ್ಕೆ. ಆವಾಗ್ಲೇ ಬಂದಿದ್ದು ಬ್ಯಾಂಗ್ಳೂರು ಟೀಮ್ಗೆ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB. ಈ ವಿಷಯನ ವಿಜಯ್ ಮಲ್ಯ ಅವರು ಒಂದಿನ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಒಪ್ಕೋತಾರೆ. ಬಟ್ ವಿಜಯ್ ಮಲ್ಯ ಮಾಡಿದ ಬೆಸ್ಟ್ ಡಿಸಿಷನ್ ಏನ್ ಗೊತ್ತಾ? 2008 ಅಂಡರ್ 18 ಡ್ರಾಫ್ಟ್ ಟೈಮ್ ಅಲ್ಲಿ ಯಂಗ್ ಪ್ಲೇಯರ್ ಆಗಿದ್ದ ವಿರಾಟ್ ಕೊಹ್ಲಿ ಅವ್ರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಪಿಕ್ ಮಾಡಿದ್ದು. ಜಸ್ಟ್ ಒಂದು ನಾರ್ಮಲ್ ಸೆಲೆಕ್ಷನ್ ಅಲ್ಲ, ಆಕ್ಚುಲಿ ಇದು RCB ಡೆಸ್ಟಿನಿ ಚೇಂಜ್ ಮಾಡಿದ ಹಿಸ್ಟೋರಿಕಲ್ ಡಿಸಿಷನ್ ಅಂತ ಹೇಳ್ಬೋದು. ಅಲ್ಲಿಂದ 18 ವರ್ಷದಲ್ಲಿ RCB ಬ್ರ್ಯಾಂಡ್ ವ್ಯಾಲ್ಯೂ ಹತ್ತತ್ರ ಸುಮಾರು 1500% ಹೆಚ್ಚಾಯ್ತು. ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಟೀಮ್ ಯಾವತ್ತೂ ಟ್ರೋಫಿ ಗೆದ್ದಿಲ್ಲ, ಆದ್ರೂ ಕೂಡ ಬ್ರ್ಯಾಂಡ್ ಸೂಪರ್ ಸ್ಟ್ರಾಂಗ್ ಆಗಿ ಗ್ರೋ ಆಯ್ತು. ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ 2025 ವರೆಗೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಿಸ್ಟ್ರಿಯಲ್ಲಿ RCB ಸಿಂಗಲ್ ಟ್ರೋಫಿ ಕೂಡ ಗೆದ್ದಿಲ್ಲ. ಆದ್ರೂ ಕೂಡ RCB ಬ್ರ್ಯಾಂಡ್ ವ್ಯಾಲ್ಯೂ ಡ್ರಾಪ್ ಆಗ್ಲಿಲ್ಲ, ಫ್ಯಾನ್ ಕ್ರೇಜ್ ಕಮ್ಮಿ ಆಗ್ಲಿಲ್ಲ, ಸ್ಪಾನ್ಸರ್ಶಿಪ್ ಪವರ್ ಕಮ್ಮಿ ಆಗಿಲ್ಲ. ಇದಕ್ಕೆಲ್ಲ ರೀಸನ್ ಏನ್ ಗೊತ್ತಾ? ವಿರಾಟ್ ಕೊಹ್ಲಿ, ಬ್ರ್ಯಾಂಡ್ ಪವರ್ ಪ್ಲಸ್ ಬೆಂಗಳೂರು ಹೈ ಸ್ಪೆಂಡಿಂಗ್ ಫ್ಯಾನ್ ಬೇಸ್ ಗುರು. ಕೊಹ್ಲಿ ಲಾಯಲಿಟಿ, ಪ್ಯಾಷನ್, ಕನ್ಸಿಸ್ಟೆನ್ಸಿ ಇವೆಲ್ಲ ಒಗ್ಗಟ್ಟಾಗಿ ಬಂದು RCB ನ ಜಸ್ಟ್ ಕ್ರಿಕೆಟ್ ಟೀಮ್ ಅಲ್ಲ, ಒಂದು ಸ್ಟ್ರಾಂಗ್ ಎಮೋಷನಲ್ ಬ್ರ್ಯಾಂಡ್ ಆಗಿ ಎತ್ತಿ ಹಿಡಿದಿದೆ. ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲಿ ಬೇರೆ ಯಾವ ಟೀಮ್ಗೂ ಹೋಗದೆ ಬಿಗಿನಿಂಗ್ ಇಂದ ಒಂದೇ ಫ್ರಾಂಚೈಸಿ ಜೊತೆ ಹಾನೆಸ್ಟ್ ಆಗಿ ಇರೋ ಪ್ಲೇಯರ್. 2008 ಇವತ್ತಿನವರೆಗೂ ಸೇಮ್ ಟೀಮ್, ಸೇಮ್ ಲಾಯಲಿಟಿ, ಸೇಮ್ ಇಂಪ್ಯಾಕ್ಟ್. 2016 ಸೀಸನ್ ನಲ್ಲಿ ಕೊಹ್ಲಿ ಸಿಂಗಲ್ ಸೀಸನ್ ಅಲ್ಲಿ 973 ರನ್ ಸ್ಕೋರ್ ಮಾಡಿದ್ರು. ಇದು IPL ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ರನ್ಸ್ ರೆಕಾರ್ಡ್ಸ್. ಒಂದು IPL ಇಂಪ್ಯಾಕ್ಟ್ ಎಂಟೈರ್ ಫ್ರಾಂಚೈಸಿ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಮಾಡಬಹುದು ಅಂತ ಪ್ರೂವ್ ಮಾಡಿಬಿಟ್ರು. ಈ IPL ನ ಕ್ರಿಯೇಟ್ ಮಾಡಿದ ಪಿತಾಮಹ ಲಲಿತ್ ಮೋದಿ ಹೇಳೋ ಪ್ರಕಾರ ನೆಕ್ಸ್ಟ್ 5 ವರ್ಷದಲ್ಲಿ ಆವರೇಜ್ IPL ಫ್ರಾಂಚೈಸಿ ವ್ಯಾಲ್ಯೂಯೇಷನ್ $5 ಬಿಲಿಯನ್ ರೀಚ್ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ. ಇದಕ್ಕೆ ರೀಸನ್, ಇಂಡಿಯಾದಲ್ಲಿ ಸ್ಮಾರ್ಟ್ ಫೋನ್ ಬಳಕೆ ಜಾಸ್ತಿ ಆಗ್ತಿದೆ. ಪ್ರೆಸೆಂಟ್ಲಿ ನಿಯರ್ 650 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಮುಂದಿನ ದಿನಗಳಲ್ಲಿ 1 ಬಿಲಿಯನ್ ಕ್ರಾಸ್ ಆಗೋ ಸಾಧ್ಯತೆ ಎಲ್ಲ ಇದೆ. ಲೈವ್ ಸ್ಟ್ರೀಮಿಂಗ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ. ಡಿಜಿಟಲ್ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಎಕ್ಸ್ಪ್ಲೋಷನ್ ಜಾಸ್ತಿ ಆಗ್ತಿದೆ. RCB ಅಂದ್ರೆ ಜಸ್ಟ್ ಒಂದು IPL ಟೀಮ್ ಅಲ್ಲ, ಅದು ಒಂದು ಎಮೋಷನ್, ಒಂದು ಐಡೆಂಟಿಟಿ. ಬ್ಯಾಂಗ್ಳೂರ್ ಫ್ಯಾನ್ ಬೇಸ್, ರಾಹುಲ್ ದ್ರಾವಿಡ್ ಇಂದ ಸ್ಟಾರ್ಟ್ ಆದ ಲೀಡರ್ಶಿಪ್ ಜರ್ನಿ, ಅನಿಲ್ ಕುಂಬ್ಳೆ ಫೈಟಿಂಗ್ ಸ್ಪಿರಿಟ್ ತೋರಿಸಿದ ಕ್ಯಾಪ್ಟನ್ಸಿ, ಕ್ರಿಸ್ ಗೇಲ್ ಪವರ್ ಹಿಟ್ಟಿಂಗ್, AB ಡೆವಿಲಿಯರ್ಸ್ ಮಿಸ್ಟರ್ 360 ಮ್ಯಾಜಿಕ್ ಫ್ಯಾನ್ ಹಾರ್ಟ್ ಅಲ್ಲಿ ಪರ್ಮನೆಂಟ್ ಪ್ಲೇಸ್ ಮಾಡಿದ್ರು. ಫಾಫ್ ಡು ಪ್ಲೇಸಿಸ್ ಸ್ಟ್ರಾಂಗ್ ಲೀಡರ್ಶಿಪ್, ಗ್ಲೆನ್ ಮ್ಯಾಕ್ಸ್ವೆಲ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂ, ಕ್ರೌಡ್ ಎನರ್ಜಿ, ರೆಡ್ ಆರ್ಮಿ ಸಪೋರ್ಟ್, ಪ್ಲೇಯರ್ಸ್ ಡೆಡಿಕೇಶನ್, ಇವೆಲ್ಲ ಕಂಬೈನ್ ಆಗಿ RCB ನ ಸ್ಪೆಷಲ್ ಫ್ರಾಂಚೈಸಿ ಮಾಡಿದೆ. ಟ್ರೋಫಿ ಸಿಕ್ಕಿದ್ದು ಸ್ವಲ್ಪ ಲೇಟ್ ಆಗೇ ಇರಬಹುದು, ಆದ್ರೆ RCB ಲೆಗಸಿ ಆಲ್ರೆಡಿ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಪರ್ಮನೆಂಟ್ ಆಗಿದೆ. RCB ಜಸ್ಟ್ ಟೀಮ್ ಅಲ್ಲ, ಇದು ಬೆಂಗಳೂರು ಪ್ರೈಡ್, ಇದು ಫ್ಯಾನ್ಸ್ ಹಾರ್ಟ್ ಬೀಟ್, ಇದು ರಿಯಲ್ ಲಾಯಲಿಟಿ ಎಕ್ಸಾಂಪಲ್. ಫ್ರೆಂಡ್ಸ್, ನಿಮ್ಗೆ ಈ RCB ಫ್ಯಾಕ್ಟ್ಸ್ ಮತ್ತು ಹಿಸ್ಟ್ರಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಸ್ಟೋರೀಸ್, ಮಿಸ್ಟ್ರಿ ಫ್ಯಾಕ್ಟ್ಸ್, ಹಿಸ್ಟ್ರಿ ಕಂಟೆಂಟ್ ಮತ್ತು ಟ್ರೆಂಡಿಂಗ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ನೀವು RCB ಫ್ಯಾನ್ ಆಗಿದ್ರೆ ಕಮೆಂಟ್ ಅಲ್ಲಿ RCB ಅಂತ ಟೈಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಮಿಸ್ ಆಗದೆ ಇರಬೇಕು ಅಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.
ನಿಮ್ ಸಪೋರ್ಟ್ ನಮ್ ಚಾನಲ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.